ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ರ್ಯಾಂಡಮ್ ಆಗಿ ಡೇ ಇನ್ ಮೈ ಲೈಫ್ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಮೇಕಪ್ ಒಂದಿದೆ, ಮೇಕಪ್ಗೆ ಹೋಗ್ತಾ ಇದ್ದೀನಿ. ಹಂಗೆ ಹೋಗೋಕ್ಕೂ ಮುಂಚೆ ನನ್ನ ಮಗಳಿಗೆ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಹೋಗೋಣ ಅಂತ. 8:30 ಆಗಿದೆ ಟೈಮು. ಅವಳಿಗೆ ಕರ್ಕೊಂಡೋಗಿ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಅಲ್ಲಿಂದ ಮತ್ತೆ ನಾನು ಮೇಕಪ್ ಲೊಕೇಶನ್ಗೆ ಹೋಗ್ತೀನಿ. ನೋಡಿ ಲಗೇಜ್ ಎಲ್ಲ ಎಷ್ಟಿದೆ. ಎರಡೆರಡು ಬ್ಯಾಗ್ ತೊಗೊಂಡು ಹೋಗ್ತಾ ಇದ್ದೀನಿ. ಈ ಲಗೇಜ್ ಎತ್ಕೊಂಡು ಬರೋದಕ್ಕೆ ಸಾಕಾಗ್ಬಿಡುತ್ತೆ ನನಗಂತೂ. ಎಷ್ಟು ವೆಯ್ಟ್ ಇದೆ ಗೊತ್ತಾ ಅದು ಬ್ಯಾಗು. ನನಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಎಲ್ಲರೂ ವೀಡಿಯೋಗೆ ಇಷ್ಟಪಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಬರ್ತಿದೆ ಅಂತ ಹೇಳ್ತಾ ಇದ್ದೀರಾ. ಕಾಮೆಂಟ್ಸಲ್ಲೆಲ್ಲ ನನಗೆ ಕಂಗ್ರ್ಯಾಟ್ಸ್ ಹೇಳಿದ್ರಿ, ತುಂಬ ಖುಷಿ ಆಯಿತು. ಫಸ್ಟ್ನೇ ವೀಡಿಯೋಗೆ ಇಷ್ಟೊಂದು ಜನ ನನಗೆ ಇಷ್ಟಪಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಂಗೆ ತುಂಬ ಖುಷಿ ಆಯಿತು ಎಲ್ಲರೂ ನನಗೆ ಕಂಗ್ರ್ಯಾಟ್ಸ್ ಹೇಳಿದ್ದಕ್ಕೆ. ಆದರೆ ನಾನು ಸ್ವಲ್ಪ ಬ್ಯುಸಿ ಇರೋದಕ್ಕೋಸ್ಕರ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಇನ್ಮೇಲಿಂದ ಆದ್ರೂ ಸ್ವಲ್ಪ ಬೇಗ ವೀಡಿಯೋಸ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ಕೂಲ್ ಹತ್ರ ಬಂದೆ ನೋಡಿ. ಸ್ಕೂಲ್ ಹತ್ರ ಬಂದು ಅವಳಿಗೆ ಡ್ರಾಪ್ ಮಾಡಿ ಮತ್ತೆ ನಾನು ಲೊಕೇಶನ್ಗೆ ಹೋಗ್ತೀನಿ. ನೋಡಿ ಇದೇ ಲೊಕೇಶನ್ನು, ಕೃಷ್ಣ ಪಾರ್ಟಿ ಹಾಲ್ ಅಂತ, ಉಡುಪಿ ಆದಿತ್ಯ ಹೋಟೆಲ್ ಇದೆ. ಅವ್ರು ಬರೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂದರು. ನಾವು ಟಿಫನ್ ಏನೂ ಮಾಡಿರಲಿಲ್ಲ, ಅದಕ್ಕೆ ಹಂಗೆ ಹೋಗಿ ಸ್ವಲ್ಪ ಟಿಫನ್ ಮಾಡ್ಕೊಳ್ಳೋಣ ಅವ್ರು ಬರೋಷ್ಟರಲ್ಲಿ ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್ ಒಬ್ರು ಬಂದಿದ್ರು ಜೊತೆಯಲ್ಲಿ. ಅವರು ನಾನಿಬ್ರು ಇಡ್ಲಿ ವಡೆ ಸಾಂಬಾರು ತೊಗೊಂಡ್ವಿ. ಅಲ್ಲಿ ಟಿಫನ್ ಮುಗಿಸ್ಕೊಂಡು ಒಂದು ಸ್ವಲ್ಪ ಟೀ ಕುಡಿದ್ಬಿಟ್ಟು ಮತ್ತೆ ಫಂಕ್ಷನ್ ಅಲ್ಲಿಗೆ ಹೋದ್ವಿ. ಅವ್ರು ಬಂದೇ ಇರಲಿಲ್ಲ. ಟೈಮ್ ಆಲ್ರೆಡಿ 9 ಗಂಟೆ ಆಗಿತ್ತು. ಅಲ್ಲಿ ಹೋಗಿ ನಾವು ಕುತ್ಕೊಂಡ್ವಿ. ನೋಡಿದ್ರೆ ಅಲ್ಲಿ ಏನೂ ಡೆಕೋರೇಷನ್ ಮಾಡೇ ಇಲ್ಲ. ನೋಡಿ ಗಾಯ್ಸ್, ಮೇಕಪ್ಗೆ ಬಂದಿದ್ವಿ. ಫಂಕ್ಷನಲ್ಲಿ ಇದ್ದೀವಿ, ಇನ್ನೂ ಮೇಕಪ್ ಮಾಡಿಸ್ಕೊಳ್ಳೋರೇ ಬಂದಿಲ್ಲ. ನಮ್ಗೆ 8:15 ಹೇಳಿದರು. ಇವಾಗ ಎಷ್ಟಕ್ಕೆ ಟೈಮು? 9:15 ಆಗಿದೆ. ವೆಯ್ಟ್ ಮಾಡ್ತಾ ಇದ್ದೀವಿ, ಇನ್ನೂ ಯಾರೂ ಬಂದೇ ಇಲ್ಲ. ಫುಲ್ ಎಲ್ಲ ಖಾಲಿ, ಇನ್ನೂ ಏನು ಡೆಕೋರೇಷನ್ನು ಸಹ ಮಾಡಿಲ್ಲ. ಫಂಕ್ಷನ್ ಮಾಡೋರೇ ಬಂದಿಲ್ಲ, ನಾವು ಮಾತ್ರ ಬಂದಿಲ್ಲಿ ಕೂತಿದ್ದೀವಿ. ಇನ್ನೂ ಡೆಕೋರೇಷನ್ ಏನೂ ಮಾಡಿಲ್ಲ. ಹುಡುಗಿಗೆ ಇನ್ನೂ ರೆಡಿ ಮಾಡಬೇಕು. ನೋಡಿ ಗಾಯ್ಸ್, 10:15 ಆಯಿತು. 10:15 ಆದರೂ ಬಂದಿಲ್ಲ. ವೆಯ್ಟ್ ಮಾಡಿ ಸಾಕಾಗ್ತೈತೆ. ಕೂತ್ಕೊಂಡಿರೋ ಹತ್ರನೇ ನಿದ್ದೆ ಬರ್ತೈತೆ. ಅಂತೂ ಇಂತೂ ಬಂದರು. 11 ಗಂಟೆ ಆಗಿತ್ತು ಅವ್ರು ಬರೋಕ್ಕೆ. ಬಂದು 12 ಗಂಟೆಗೆಲ್ಲ ಕೂರಿಸ್ಬೇಕು ಅರ್ಜೆಂಟು ಅಂತ ನಮಗೆ ಅರ್ಜೆಂಟ್ ಮಾಡಿಬಿಟ್ರು. ಅದಕ್ಕೆ ನಾನು ಬೇಗ ಸ್ಯಾರಿ ಡ್ರಾಪ್ ಮಾಡಿದೆ. ಸ್ಯಾರಿ ಡ್ರಾಪ್ ಮಾಡಿದ್ದೀನಿ. ನೋಡಿ ಗಾಯ್ಸ್, ಹೆಂಗಿದೆ ಅಂತ ನೀವೇ ಹೇಳಿ, ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಮತ್ತು ಮೇಕಪ್ ಹಂಗೆ ಸ್ಟಾರ್ಟ್ ಮಾಡಿಕೊಂಡು ಬೇಗ ಮಾಡಿ ಮುಗಿಸಿದ್ವಿ. 12 ಗಂಟೆ ಅಷ್ಟರಲ್ಲಿ ಫುಲ್ ರೆಡಿ ಆಗಿತ್ತು ಮೇಕಪ್ ಎಲ್ಲನೂ. ಹುಡುಗಿ ತುಂಬ ಕ್ಯೂಟಾಗಿದ್ಲು, ಚೆನ್ನಾಗಿ ಬಂತು ಮೇಕಪ್ಪು. ಸಿಂಪಲ್ಲಾಗಿ ನ್ಯಾಚುರಲ್ಲಾಗಿ ಅವ್ರು ಕೇಳಿದ್ದಂಗೆ ಮಾಡಿದ್ರು, ಮಾಡದೇ ಇರೋ ಥರ ಇರಬೇಕು ಅಂತ ಅದೇ ಥರನೇ ಮಾಡಿಕೊಟ್ವಿ. ಅವ್ರಿಗೂ ತುಂಬ ಖುಷಿ ಆಯಿತು. ನೆಕ್ಸ್ಟ್ ಏನೇ ಇವೆಂಟ್ ಇರಲಿ ನಿಮಗೆ ಹೇಳ್ತೀವಿ ಅಂತ ಹೇಳಿದ್ದಾರೆ. ಕ್ಲೈಂಟ್ಗೆ ಇಷ್ಟ ಆದರೆ ಅದಕ್ಕಿಂತ ಖುಷಿ ಇನ್ನೇನು ಇರಲ್ಲ ನಮಗೆ. ತುಂಬ ಖುಷಿ ಆಗುತ್ತೆ. ಅವರು ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದೀರಾ ಅಂತ ಅಂದಾಗ ನಮಗೆ ಆಗೋ ಖುಷಿನೇ ಬೇರೆ. ಅವ್ರು ಕೊಡೋ ದುಡ್ಡು ನಮ್ಮ ಹತ್ರ ಇರಲ್ಲ, ಅವ್ರು ತೋರಿಸೋ ಪ್ರೀತಿ ವಿಶ್ವಾಸ ಮಾತ್ರ ಯಾವತ್ತೂ ಇರುತ್ತೆ. ಅವರು ಅಷ್ಟೇ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಈ ಮೇಕಪ್ ಮುಗಿದ್ಮೇಲೆ ಇನ್ನೂ 4 ಮೆಂಬರ್ಸ್ಗಿತ್ತು. 4 ಮೆಂಬರ್ಸ್ದು ಮೇಕಪ್ ಎಲ್ಲ ಮಾಡಿದ್ವಿ, ಆದರೆ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿಲ್ಲ. ಎಲ್ಲರದು ಮೇಕಪ್ ಮುಗಿಯೋಷ್ಟರಲ್ಲಿ 1 ಗಂಟೆ ಆಗಿತ್ತು. ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಅವರು ಕುಂಕುಮ ಕೊಟ್ಟು ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಊಟ ಮಾಡೋವರೆಗೂ ಬಿಟ್ಟಿಲ್ಲ. ಊಟ ಮಾಡಿದ್ವಿ. ಒಬ್ಬಟ್ಟು ಊಟ ತುಂಬ ಚೆನ್ನಾಗಿತ್ತು. ಹೊಟ್ಟೆ ತುಂಬ ತಿಂದು ಮತ್ತೆ ಮನೆಗೆ ಬಂದೆ. ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಸ್ಕೂಲ್ ಬಿಡೋ ಟೈಮ್ ಆಗಿತ್ತು. ಹೋಗಿ ಸ್ಕೂಲ್ ಹತ್ರ ಹೋಗ್ಬಿಟ್ಟು ನನ್ನ ಮಗಳನ್ನ ಪ್ರಿಯಾಂಕನ ಕರ್ಕೊಂಡು ಬಂದೆ. ನೋಡಿ ಗಾಯ್ಸ್, ಹೆಂಗಿದೆ ನಾನು ಮಾಡಿರೋ ಮೇಕಪ್ಪು, ಚೆನ್ನಾಗಿದೆಯಾ? ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಹೇಳಿ, ಪರವಾಗಿಲ್ಲ, ಕರೆಕ್ಟ್ ಮಾಡ್ಕೋತೀನಿ. ನೀವೆಲ್ಲ ಹೇಳ್ತಾ ಇದ್ರೆ ನನಗೆ ಗೊತ್ತಾಗುತ್ತೆ, ನಂದು ಏನಿದ್ರು ಮಿಸ್ಟೇಕ್ಸ್ ಏನಿದೆ ಅಂತ ನನಗೆ ಗೊತ್ತಾಗುತ್ತೆ. ಕಮೆಂಟ್ ಮೂಲಕ ತಿಳಿಸಿ.
ಇವತ್ತಿನ ವಿಡಿಯೋ ಇಷ್ಟೇ ಗಾಯ್ಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.